ಇಷ್ಟು ದಿನ ಒಂದು ಲೆಕ್ಕ ಇವಾಗ ಒಂದು ಲೆಕ್ಕ, ಯಾಕಂದರೆ NXO ಕಾರ್ ಶೋರೂಮಲ್ಲಿ ಬಂಪರ್ ಆಫರ್ ನಡೀತಾ ಇದೆ. ಸೊ ಹೊಸ ವರ್ಷ ಸ್ಟಾರ್ಟ್ ಆಗಿದ್ದೆ ತಡಗುರು. ಸೊ ಬಂಪರ್ ಆಫರ್ ನಡೀತಾ ಇದೆ, ಬನ್ನಿ ತಿಳ್ಕೊಳ್ಳೋಣ. ಕಾರ್ಗಳಂತೂ ಅಲ್ಟಿಯಾಗಿ ಬಂದಿದ್ದಾವೆ ಹೊಸ ವರ್ಷಕ್ಕೆ. ಸೊ ಯಾವ್ಯಾವ ಕಾರ್ಗಳು ಬಂದಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್, ಏನು ಒಳ್ಳೊಳ್ಳೆ ಗಾಡಿಗಳನ್ನ ತಂದ್ಬಿಟ್ಟಿದ್ದೀರಾ ಹೊಸ ವರ್ಷ ಮುಗಿದ ತಕ್ಷಣನೇ. ಹೇಳಿ ಸರ್, ಯಾವ್ಯಾವ ಗಾಡಿಗಳಿದೆ ಅಂತೆ? ಎಲ್ಲರಿಗೂ ಒಂದು ಆಸೆ ಇರುತ್ತೆ. ಹೌದು, ಒಂದು ಮನೆ ಬೇಕು, ಒಂದು ಲೈಫ್ನಲ್ಲಿ ಒಂದು ಹುಡುಗಿ ಬೇಕು, ಹೌದು. ಒಳ್ಳೆ ಒಳ್ಳೆ ಟೂ ವೀಲರ್ ಬೇಕು, ಒಳ್ಳೆ ಕಾರ್ ಬೇಕು. ಎಲ್ಲ ಫಂಕ್ಷನ್ ಹೋಗ್ಬೇಕಾ, ಮನೆಗೆ ಹೋಗ್ಬೇಕಾ, ಊರು ಬೇಕಾ, ಇವಾಗ ಅಲ್ಲಿ ಇಲ್ಲಿ ಹೋಗೋದು. ಇವಾಗ ಮನೇಲಿ ವಯಸ್ಸಾಗಿರುತ್ತೆ ತಂದೆ ತಾಯಿಗೆ, ಅಲ್ಲಿ ಹೋಗೋ ಇಲ್ಲಿ ಹೋಗೋದು ತೊಂದರೆ ಯಾಕೆಂದರೆ ಚಿಕ್ಕ ಕಾರ್ ನಮ್ಮ ಹತ್ರ 35,000 ಹಿಡ್ಕೊಂಡು 13 ಲಕ್ಷವರೆಗೂ ಗಾಡಿ ಇದೆ. ನಿಮಗೆ ಫೈನಾನ್ಸ್ ಬೇಕಾ, ಗ್ಯಾಸ್ ಬೇಕಾ, ಪೆಟ್ರೋಲ್ ಬೇಕಾ, ಎಲೆಕ್ಟ್ರಿಕ್ ಬೇಕಾ, ಎಲ್ಲ ಸಿಗುತ್ತೆ. ಎಲ್ಲರಿಗೂ ಒಂದು ನಮ್ದೇನು ಆಸೆ ಅಂದರೆ ಎಲ್ಲರೂ ಗಾಡಿ ಓಡಿಸ್ಬೇಕು, ಎಲ್ಲ ಮನೆಯಲ್ಲಿ ಒಂದು ಕಾರ್ ಇರಬೇಕು ಅಂತ ನಮ್ದು ಒಂದು ಆಸೆ. ಬನ್ನಿ, ನಮ್ಮ NXO ಕಾರ್ನಲ್ಲಿ ನಿಮ್ಗೆ ಏನು ಬೇಕು ನಿಮಗೆ ನಾವು ಅನುಕೂಲ ಮಾಡಿಕೊಡ್ತೀವಿ. ಫೈನಾನ್ಸ್ ಬೇಕಾ ಫೈನಾನ್ಸ್ ಮಾಡ್ತೀವಿ. ನಿಮ್ಮ ಮೆಕ್ಯಾನಿಕ್ ತೊಗೊಂಡೋಗಿ ಚೆಕ್ ಮಾಡಿ, ಶೋರೂಮ್ ಚೆಕ್ ಮಾಡಿ, ಎಲ್ಲಿ ಬೇಕಾದರೂ ಚೆಕ್ ಮಾಡಿ. ನಮ್ಮ ಹತ್ರ ಗಾಡಿ ಎಲ್ಲ ಗಾಡಿ ಸಿಗುತ್ತೆ. ಬನ್ನಿ, ನಮ್ಮ ಆಫೀಸ್ನಲ್ಲಿ ಒಂಥರ ಮೀಟ್ ಮಾಡಿ. ಓಕೆ ಸರ್. ಈ ಗಾಡಿ ಯಾವುದು ಸರ್? 2012 ಮಾಡಲು VDI ಸೆಕೆಂಡ್ ಓನರ್, 4,65,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊತೀವಿ, ಸಿವಿಲ್ ಚೆನ್ನಾಗಿದ್ರೆ. ಇದು 2016 ಮಾಡಲು ಕ್ವಿಡ್ಡು ಸಿಂಗಲ್ ಓನರು, 2,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. 2012 ಮಾಡಲು ಸೆಕೆಂಡ್ ಓನರ್ W8 AC ಪವರ್ ಸ್ಟೇರಿಂಗ್ ತಗೊಂಡು 8 ಏರ್ ಬ್ಯಾಗ್ ಬರುತ್ತೆ. ಇದರಲ್ಲಿ ಫುಲ್ ಟಾಪ್ ಅಂಡ್ ಮಾಡಲು 5,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಆಮೇಲೆ ಬ್ರೀಝಾ 2017 ಮಾಡಲು ಸಿಂಗಲ್ ಓನರ್, ಶೋರೂಮ್ ಟ್ರ್ಯಾಕ್ ಇದೆ. ಅಂದರೆ ಎಲ್ಲ ಶೋರೂಮ್ ಟ್ರ್ಯಾಕ್ ಇರಲ್ಲ, ಯಾವುದಿದೆ ನಾವೇ ಹೇಳ್ಬಿಡ್ತೀವಿ. ಶೋರೂಮ್ ಟ್ರ್ಯಾಕ್ ಇದೆ, ಸಿಂಗಲ್ ಓನರ್. ಇದು ಬಂದುಬಿಟ್ಟು 7,35,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸರ್ ಆಗುತ್ತಾ? ಆರಾಮಾಗಿ ಆಗುತ್ತೆ ಫೈನಾನ್ಸ್. ಸಿವಿಲ್ ಚೆನ್ನಾಗಿದೆ, 80 to 90% ಆಗುತ್ತೆ ಹೆಚ್ಚು ಕಡಿಮೆ. ಆಮೇಲೆ ಇದು ನೋಡಿ 2019-20 ಮಾಡಲ್ ಬಲೋನು ಟಾಪ್ ಅಂಡ್ ಮಾಡಲು. ಇದು ಬಂದುಬಿಟ್ಟು 6,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಇದು ನೋಡಿ ಇನೋವಾ 2011 ಮಾಡಲು 3,95,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ಯಾಂಟ್ರೋ ಇದೆ 2007 ಮಾಡಲು. ಇದು ಬಂದುಬಿಟ್ಟು 1,35,000 ಹೆಚ್ಚು ಕಡಿಮೆ ಆಗುತ್ತೆ. ಇದು ಶಿಫ್ಟು 2012 ಮಾಡಲು VXI. ಇದು ಬಂದುಬಿಟ್ಟು 3,45,000 ಹೆಚ್ಚು ಕಡಿಮೆ ಆಗುತ್ತೆ. ಸರ್ 2014 ಮಾಡಲು ಹೊಂಡೆ ಎಕ್ಸೆಂಟು 70,000 ಚೇಂಜ್ ಓಡಿದೆ. ಗಾಡಿ ತುಂಬ ಚೆನ್ನಾಗಿದೆ, ಶೋರೂಮ್ ಟೆಸ್ಟ್ ಇದೆ, ಶೋರೂಮ್ ಸರ್ವಿಸು. 3,75,000 ಹೆಚ್ಚು ಕಡಿಮೆ ಆಗುತ್ತೆ. ವ್ಯಾಗನಾರ್ 2019 ಮಾಡಲು ಸೆಕೆಂಡ್ ಓನರ್, 52,000 ಓಡಿದೆ. ಆಟೋಮೆಟಿಕ್ಕು 4,05,000 ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ ಫೈನಾನ್ಸ್ ಕೂಡ ಆಗುತ್ತೆ. ಇದು 2015 ಮಾಡಲು ಹೊಂಡೆ ಎಕ್ಸೆಂಟು ಡೀಸೆಲ್ ಗಾಡಿ, 3,25,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. 2014 ಮಾಡಲು ಡಿಸೈರ್ VXI 4,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಆಮೇಲೆ ಬ್ರೀಝಾ 2018 ಮಾಡಲು VDI ಗಾಡಿ ಇದು ತುಂಬ ಚೆನ್ನಾಗಿದೆ, ಶೋರೂಮ್ ಸರ್ವಿಸ್ ಇಲ್ಲ, ಒಟ್ಟು ಚೆಕ್ ಮಾಡ್ಕೊಳ್ಳಿ. 7,4 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. 17 ಮಾಡಲು ಇದು ಬಂದುಬಿಟ್ಟು 17 ಆಟೋಮೆಟಿಕ್ ZXI ಟಾಪ್ ಅಂಡ್ ಮಾಡಲ್, 5,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಆಮೇಲೆ ಇದು ಸೆಲೆರಿಯೋ ಆಟೋಮೆಟಿಕ್ 2015 ಮಾಡಲು. ಇದು ಬಂದುಬಿಟ್ಟು 3,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ ಇದು 2016 ಮಾಡಲು ZXI ಟಾಪ್ ಅಂಡ್ ಮಾಡಲು, ಶಿಫ್ಟು ಪೆಟ್ರೋಲ್ ಟಾಪ್ ಅಂಡ್ ಮಾಡಲು, 4,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ. 2017 ಮಾಡಲು I20 23,000 ಹೊಡಿದೆ. ಪೆಟ್ರೋಲ್ ಗಾಡಿ ತುಂಬ ಚೆನ್ನಾಗಿದೆ, 5,45,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ ಶಿಫ್ಟು ಇದು ಎರ್ಟಿಗಾ ಮಾರುತಿ ಎರ್ಟಿಗಾ 15 ಮಾಡಲ್ VDI. ಇದು ಬಂದುಬಿಟ್ಟು 6,15,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. 15 ಮಾಡಲು I20 ಸ್ಪೋರ್ಟ್ಸ್ ಪೆಟ್ರೋಲ್ 52,000 ಹೊಡಿದೆ, 4,75,000 ಹೆಚ್ಚು ಕಡಿಮೆ ಆಗುತ್ತೆ. ಇದು ಬಂದುಬಿಟ್ಟು 2012 ಮಾಡಲ್ ETS ಡೀಸೆಲ್ ಮ್ಯಾಗ್ವೀಲ್ ಇದೆ, ಗಾಡಿ ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು 3,45,000 ಹೆಚ್ಚು ಕಡಿಮೆ ಆಗುತ್ತೆ. ನಾನು 2015 ಮಾಡಲ್ ಸಿಂಗಲ್ ಓನರ್, 1,45,000 ಹೆಚ್ಚು ಕಡಿಮೆ ಆಗುತ್ತೆ. AC ಪವರ್ ಸ್ಟೇರಿಂಗ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. 2013 ಮಾಡಲ್ ಸಿಂಗಲ್ ಓನರ್, 42,000 ಹೊಡಿದೆ. I10 ಗ್ರ್ಯಾಂಡ್ 3,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಶಿಫ್ಟು 2012 ಮಾಡಲು VDI ಸೆಕೆಂಡ್ ಓನರ್, 3,85,000 ಹೆಚ್ಚು ಕಡಿಮೆ ಆಗುತ್ತೆ. ಟೆಸ್ಟರ್ 2013 ಮಾಡಲು, ಇದು ಕೂಡ ಗಾಡಿ ತುಂಬ ಚೆನ್ನಾಗಿದೆ, 4,15,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಆಮೇಲೆ ಇದು ಬೇಡವಾ, ವೈಟ್ ಇದೆ ನೋಡಿ, 2014 ಮಾಡಲು ಅಡ್ವೆಂಚರ್ ಟಾಪ್ ಅಂಡ್ ಮಾಡಲು, 4,65,000 ಹೆಚ್ಚು ಕಡಿಮೆ ಆಗುತ್ತೆ. ಇದು ಕೂಡ ಫೈನಾನ್ಸ್ ಆಗುತ್ತೆ.
ಆಮೇಲೆ ಆಟೋಮೆಟಿಕ್ 18 ಮಾಡಲು ಕಿಡ್ಡು ಸಿಂಗಲ್ ಓನರ್ 2,55,000 ಹೆಚ್ಚು ಕಡಿಮೆ ಆಗುತ್ತೆ. ಇದು ಬೇಡ, ಇದು ಕ್ಲೇಂಬರ್ ಇದೆ. 17 ಮಾಡಲು ಕ್ಲೇಂಬರು, ಇದು 68,000 ಚೇಂಜ್ ಓಡಿದೆ. ಇದು ಬಂದುಬಿಟ್ಟು 2,75,000 ಹೆಚ್ಚು ಕಡಿಮೆ ಆಗುತ್ತೆ. ಆಟೋಮೆಟಿಕ್ 3,02,017 ಮಾಡಲು ಸೆಲೆರಿಯೋ ಆಟೋಮೆಟಿಕ್ 3,75,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಇದು ಆಟೋಮೆಟಿಕ್ 2009 ಮಾಡಲು I10 ಆಟೋಮೆಟಿಕ್ 2,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 14 ಮಾಡಲು ಸ್ಪೋರ್ಟ್ಸು 3,35,000 ಹೆಚ್ಚು ಕಡಿಮೆ ಆಗುತ್ತೆ. ಫೋರ್ಡ್ ಫಿಗೋ ಪೆಟ್ರೋಲ್ ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ 1,85,000 ಹೆಚ್ಚು ಕಡಿಮೆ ಆಗುತ್ತೆ. 2016 ಮಾಡಲು ಬೆಲೆನೋ ಪೆಟ್ರೋಲು 4,95,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಇದು 2013 ಮಾಡಲು ರಿಟ್ಸು VDI ಸಿಂಗಲ್ ಓನರ್ 3,65,000 ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ ಇದು ವೆಂಟೋ 2011-12 ಪೆಟ್ರೋಲ್ ಹೈಲ್ಯಾಂಡ್ ಟಾಪ್ ಅಂಡ್ ಮಾಡಲ್ 295 ಹೆಚ್ಚು ಕಡಿಮೆ ಆಗುತ್ತೆ. 2019-20 ಹೊಂಡಾ ಎಕ್ಸೆಂಟ್ ಟಾಪ್ ಅಂಡ್ ಮಾಡಲ್ 40,000 ಚೇಂಜ್ ಓಡಿದೆ. ಶೋರೂಮ್ ಟ್ರ್ಯಾಕ್ ಫುಲ್ ಟಾಪ್ ಅಂಡ್ ಮಾಡಲ್ 4,65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2007 ಮಾಡಲು ಶಿಫ್ಟು VXI ಸಿಂಗಲ್ ಓನರ್ FC ರನ್ನಿಂಗ್ ಇದೆ 1,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2010 ಮಾಡಲು I10 FC ರನ್ನಿಂಗ್ ಇದೆ 195 ಹೆಚ್ಚು ಕಡಿಮೆ ಆಗುತ್ತೆ. 2014 ಮಾಡಲ್ ಸಿಂಗಲ್ ಓನರ್ ಆಟೋಮೆಟಿಕ್ಕು ಸಿಂಗಲ್ ಓನರು 3,10,000 ಹೆಚ್ಚು ಕಡಿಮೆ ಆಗುತ್ತೆ. 2011 ಮಾಡಲು ಇದು ಆಟೋಮೆಟಿಕ್ I10 ಸಣ್ಣ ಪುಟ್ಟ ಟಚಪ್ ಮಾಡಿಸ್ಕೊಡ್ತೀವಿ 2,55,000 ಹೆಚ್ಚು ಕಡಿಮೆ ಆಗುತ್ತೆ. ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಸಿಟಿ 2014 ಮಾಡಲ್ ಡೀಸೆಲ್ 4,40,000 ಹೆಚ್ಚು ಕಡಿಮೆ ಆಗುತ್ತೆ. 15 ಮಾಡಲು I10 ಗ್ರ್ಯಾಂಡು 4,35,000 ಹೆಚ್ಚು ಕಡಿಮೆ ಆಗುತ್ತೆ ಸಿಂಗಲ್ ಓನರ್. ಇದು 2016 ಮಾಡಲು ಇದು ಕೂಡ 1,65,000 ಹೆಚ್ಚು ಕಡಿಮೆ ಆಗುತ್ತೆ. ಎಲ್ಲೋ ಬೋರ್ಡು ನಿಮಗೆ ಡಾಕ್ಯುಮೆಂಟು ಇನ್ಶೂರೆನ್ಸ್ ಅಂತ ಏನು ಲ್ಯಾಪ್ಸ್ ಆಗಿದೆ 1,65,000 ಹೆಚ್ಚು ಕಡಿಮೆ 16 ಥರ್ಡ್ ಓನರು ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಸ್ಟಾರ್ 2010 ಮಾಡಲು VXI 1,80,000 ಹೆಚ್ಚು ಕಡಿಮೆ ಆಗುತ್ತೆ. ವ್ಯಾಗನಾರ್ 2003 ಮಾಡಲ್ FC ರನ್ನಿಂಗ್ ಇದೆ 1,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ರಿಟ್ಸು ಪೆಟ್ರೋಲ್ 11 ಮಾಡಲು 2,10,000 ಹೆಚ್ಚು ಕಡಿಮೆ ಆಗುತ್ತೆ. I20 ಡೀಸೆಲ್ ಆಸ್ಟಾ ಟಾಪ್ ಅಂಡ್ ಮಾಡಲ್ 275 ಹೆಚ್ಚು ಕಡಿಮೆ ಆಗುತ್ತೆ. ಇದು ಬಂದುಬಿಟ್ಟು ಫೋರ್ಡ್ ಫಿಗೋ 2011-12 ಮಾಡಲ್ ಟಾಪ್ ಅಂಡ್ ಮಾಡಲು ಟೈಟಾನಿಯಮ್ ಫುಲ್ಲಿ ಲೋಡೆಡ್ 2,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ವ್ಯಾಗನಾರ್ 2005 ಮಾಡಲು ಇದು ಕೂಡ ಗಾಡಿ ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ 125 ಹೆಚ್ಚು ಕಡಿಮೆ ಆಗುತ್ತೆ. 2007 ಮಾಡಲ್ ಗೆಟ್ಸು 125 ಹೆಚ್ಚು ಕಡಿಮೆ ಆಗುತ್ತೆ. 14 ಮಾಡಲು ಆಸ್ಟಾ ಇದು ಸ್ಪೋರ್ಟ್ಸು 14 ಮಾಡಲ್ I20 4,35,000 ಹೆಚ್ಚು ಕಡಿಮೆ ಆಗುತ್ತೆ. 2008 ಮಾಡಲು 1,85,000 ಹೆಚ್ಚು ಕಡಿಮೆ ಆಗುತ್ತೆ. FC ರನ್ನಿಂಗ್ ಇದೆ. ಆಮೇಲೆ ಇದು 2008 ಮಾಡಲು ಶಿಫ್ಟು 7,00,000 ಹೆಚ್ಚು ಕಡಿಮೆ ಆಗುತ್ತೆ. ಇದು ಕೂಡ FC ರನ್ನಿಂಗ್ ಇದೆ. ಎಸ್ಟರ್ 2014 ಮಾಡಲು 4,00,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2007 ಮಾಡಲು ಸ್ಯಾಂಟ್ರೋ ಎಕ್ಸೋ ಟಾಪ್ ಅಂಡ್ ಮಾಡಲು 1,45,000 ಹೆಚ್ಚು ಕಡಿಮೆ ಆಗುತ್ತೆ. 2013 ಮಾಡಲು 1,65,000 ಹೆಚ್ಚು ಕಡಿಮೆ ಆಗುತ್ತೆ. ಇಯಾನ್ದು 14 ಮಾಡಲು 1,75,000 ಹೆಚ್ಚು ಕಡಿಮೆ ಆಗುತ್ತೆ. 2008 ಮಾಡಲು 2,10,000 ಹೆಚ್ಚು ಕಡಿಮೆ ಆಗುತ್ತೆ. 2008 ಮಾಡಲು ಸಿಂಗಲ್ ಓನರ್ FC ರನ್ನಿಂಗ್ ಇದೆ 2,35,000 ಹೆಚ್ಚು ಕಡಿಮೆ ಆಗುತ್ತೆ. 2010 ಮಾಡಲು ಫಿಗೋ ಡೀಸೆಲ್ 1,35,000 ಹೆಚ್ಚು ಕಡಿಮೆ ಆಗುತ್ತೆ. ಇದು ETS ಡೀಸೆಲ್ 12 ಮಾಡಲು 2,95,000 ಹೆಚ್ಚು ಕಡಿಮೆ ಆಗುತ್ತೆ. ಸರ್ 2007 ಮಾಡಲು ಜನ್ನಿ ಸ್ಟೀಲು 1,35,000 ಹೆಚ್ಚು ಕಡಿಮೆ ಆಗುತ್ತೆ. 10 ಮಾಡಲು ಫೋರ್ಡ್ ಫಿಗೋ ಡೀಸೆಲ್ 1,75,000 ಹೆಚ್ಚು ಕಡಿಮೆ ಆಗುತ್ತೆ. ಸ್ಯಾಂಟ್ರೋ 2007 ಮಾಡಲು 1,45,000 ಹೆಚ್ಚು ಕಡಿಮೆ ಆಗುತ್ತೆ. ಇದು ಎಕ್ಸೋ ಟಾಪ್ ಅಂಡ್ ಮಾಡಲು. ಆಮೇಲೆ ಇದು ಆಲ್ಟೋ 2011-12 ಮಾಡಲು 1,85,000 ಹೆಚ್ಚು ಕಡಿಮೆ ಆಗುತ್ತೆ. ಇದು ಟಿಯಾಗೋ 2016 ಮಾಡಲು ಪೆಟ್ರೋಲ್ ವಿತ್ CNG ಇದೆ 3,10,000 ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ ಎರ್ಟಿಗಾ ಪೆಟ್ರೋಲ್ VXI 4,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ ಇದು 2003 ಮಾಡಲು ಇದು ಬಂದುಬಿಟ್ಟು ಕೊರೋಲಾ ಪೆಟ್ರೋಲ್ ಟಾಪ್ ಅಂಡ್ ಮಾಡಲ್ ಮ್ಯಾಗ್ವೀಲ್ AC ಪೋಸ್ಟರಿಂಗ್ ಪೌಂಡ್ ಇದೆ. ಗಾಡಿ ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು 1,45,000 ಸ್ವಲ್ಪ ಹೆಚ್ಚು ಕಡಿಮೆ ಇದೆ. AC ಪೋಸ್ಟರಿಂಗ್ ಪೌಂಡ್ ಇದೆ. 2011 ಮಾಡಲು ಮಾನ್ಜಾ ಪೆಟ್ರೋಲ್ 1,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2007 ಮಾಡಲು ಫೋರ್ಡ್ ಫಿಯೆಸ್ಟಾ ಡೀಸೆಲ್ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ 1,55,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2012 ಮಾಡಲ್ K10 195 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2009 ಮಾಡಲು ಆಲ್ಟೋ LXI 125 ಹೆಚ್ಚು ಕಡಿಮೆ ಆಗುತ್ತೆ. 2010 ಮಾಡಲು FC ಇನ್ಶೂರೆನ್ಸ್ ಫ್ರೆಶ್ ಆಗಿದೆ. ಇದು 195 ಹೆಚ್ಚು ಕಡಿಮೆ ಆಗುತ್ತೆ. 12 ಮಾಡಲು VXI ವ್ಯಾಗನಾರ್ 225 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ.
ಆಲ್ಟೋ K10 ಆಟೋಮೆಟಿಕ್ 15 ಮಾಡಲು 235 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2012 ಮಾಡಲು 225 ಹೆಚ್ಚು ಕಡಿಮೆ ಆಗುತ್ತೆ. Hyundai Accent 2014 ಮಾಡಲು ಬರೀ 21,000 ಹೊಡಿದೆ, ಸಣ್ಣ ಪುಟ್ಟ ಕ್ರಾಚಸ್ ಇದೆ, 3,25,000 ಹೆಚ್ಚು ಕಡಿಮೆ ಆಗುತ್ತೆ. 2010 ಮಾಡಲು i10 FC ಇನ್ಶೂರೆನ್ಸ್ ರನ್ನಿಂಗ್ ಇದೆ, 2 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. 2007 ಮಾಡಲು ಆಲ್ಟೋ LXi 125 ಹೆಚ್ಚು ಕಡಿಮೆ ಆಗುತ್ತೆ. 2010 ಮಾಡಲು ಆಲ್ಟೋ ಫ್ರೆಶ್ FC ಇದೆ, ಇದು ಬಂದುಬಿಟ್ಟು ಇದು 195 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅದು ಕಾರ್ಗೋ 18 ಮಾಡಲು ಗೂಡ್ಸ್ ಗಾಡಿ 285 ಹೆಚ್ಚು ಕಡಿಮೆ ಆಗುತ್ತೆ. 2016 ಮಾಡಲು ಶಿಫ್ಟ್ ಡಿಸೈರ್ VXi 5,20,000 ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡ್ಕೊಡವ. TUV 2015 ಮಾಡಲು ಸಿಂಗಲ್ ಓನರ್ T8 585 ಹೆಚ್ಚು ಕಡಿಮೆ ಆಗುತ್ತೆ. 2011 ಮಾಡಲು ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಸಿಂಗಲ್ ಓನರ್ 39,000 ಹೊಡಿದೆ, ಇದು ಬಂದುಬಿಟ್ಟು 225 ಹೆಚ್ಚು ಕಡಿಮೆ ಆಗುತ್ತೆ, ಫ್ರೆಶ್ FC ಇನ್ಶೂರೆನ್ಸ್ ಮಾಡಿಕೊಡ್ತೀವಿ. ಇದು ಬ್ಲೂ ಕಲರ್ 15 ಮಾಡಲು 135 ಹೆಚ್ಚು ಕಡಿಮೆ ಆಗುತ್ತೆ. 14 ಮಾಡಲು ರೆಡ್ ಕಲರ್ 125 ಹೆಚ್ಚು ಕಡಿಮೆ ಆಗುತ್ತೆ. ಇನ್ನು 2012 ಮಾಡಲು 8 ಸೀಟು 215 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. K10 2010 ಮಾಡಲು FC ಫ್ರೆಶ್ ಆಗಿದೆ, 185 ಹೆಚ್ಚು ಕಡಿಮೆ ಆಗುತ್ತೆ. ಜಾಜ್ 2009 ಮಾಡಲು ಪೆಟ್ರೋಲ್ ಗಾಡಿ 2 ಏರ್ ಬ್ಯಾಗು ಎಲ್ಲ ಇದೆ, 195 ಹೆಚ್ಚು ಕಡಿಮೆ ಆಗುತ್ತೆ. Hyundai ಅವರ ಆಟೋಮೆಟಿಕ್ 30,000 ಹೊಡಿದೆ, ಇದು ಬಂದುಬಿಟ್ಟು ನಿಮಗೆ 5,75,000 ಹೆಚ್ಚು ಕಡಿಮೆ ಆಗುತ್ತೆ. ಇದು ಶಿಫ್ಟು VDI ಮ್ಯಾಗ್ವೀಲ್ ಇದೆ, 15 ಮಾಡಲು ಡೀಸೆಲ್ 4,65,000 ಹೆಚ್ಚು ಕಡಿಮೆ ಆಗುತ್ತೆ. 2020 ಮಾಡಲು ಆಲ್ಟೋ 800 3,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಥಾರ್ 2024 ಮಾಡಲು 27,000 ಹೊಡಿದೆ, 2 ವೀಲ್ ಡ್ರೈವ್ 13 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 12 ಮಾಡಲು ಪಲ್ಸ್ ಡೀಸೆಲ್ AC ಪೋಸ್ಟರ್ ಬಂದು 2 ಏರ್ ಬ್ಯಾಗ್ ಇದೆ, 255 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2015-16 ಮಾಡಲು ಆಲ್ಟೋ 800 ಇದು ಬಂದುಬಿಟ್ಟು 255 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 14 ಮಾಡಲು VDI ಶಿಫ್ಟು 4,55,000 ಹೆಚ್ಚು ಕಡಿಮೆ ಆಗುತ್ತೆ. 2016 ಮಾಡಲು i20 ಆಸ್ಟ್ರಾ ಟಾಪ್ ಆ್ಯಂಡ್ ಮಾಡಲು ಬಟನ್ ಸ್ಟಾರ್ಟ್ ಮ್ಯಾಗ್ವೀಲ್ ಎಲ್ಲ ಇದೆ, 5,65,000 ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ ಬಲ್ಲನೋ 16 ಮಾಡಲು ಡೀಸೆಲ್ ಇದು ಬಂದುಬಿಟ್ಟು 5,35,000 ಹೆಚ್ಚು ಕಡಿಮೆ ಆಗುತ್ತೆ. 2021 ಮಾಡಲು ಆಪಲ್ ಶಿಫ್ಟು VXi ಆಪ್ಷನಲ್ 5,75,000 ಹೆಚ್ಚು ಕಡಿಮೆ ಆಗುತ್ತೆ. 2019 ಮಾಡಲು ಸೆಕೆಂಡ್ ಓನರು ಎಸ್ ಕ್ಲಾಸು ಟಾಪ್ ಅಂಡ್ ಮಾಡಲು 6,75,000 ಹೆಚ್ಚು ಕಡಿಮೆ ಆಗುತ್ತೆ. 11 ಮಾಡಲು ಆಲ್ಟೋ K10 185 ಹೆಚ್ಚು ಕಡಿಮೆ ಆಗುತ್ತೆ. 14 ಮಾಡಲು ಡೀಸೆಲ್ ಶಿಫ್ಟು VDI 385 ಹೆಚ್ಚು ಕಡಿಮೆ ಆಗುತ್ತೆ. 10 ಮಾಡಲು VDI ಶಿಫ್ಟು ಮ್ಯಾಗ್ವೀಲ್ ಎಲ್ಲ ಇದೆ, 255 ಹೆಚ್ಚು ಕಡಿಮೆ ಆಗುತ್ತೆ. ಸೊ VXi 14 ಮಾಡಲು 3,55,000 ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಇಷ್ಟೆಲ್ಲ ವೆರೈಟಿ ಕಾರ್ಗಳನ್ನ ತೋರಿಸಿದ್ದೀರಾ, ಸೊ ಅಡ್ರೆಸ್ ಹೇಳಿ ಸರ್ ನಮ್ಮ ವೀಕ್ಷಕರಿಗೆ. ಮೇಡಮ್, ಕರ್ನಾಟಕದಲ್ಲಿ ಯಾರು ಗೊತ್ತಿಲ್ಲ ಅಡ್ರೆಸ್ ನಮ್ಮದು, ಹೌದು ನಿಮ್ಗೆ ಗೊತ್ತಿದ್ದು ಹೇಳ್ತಿರಲ್ಲ, ನಮಗೆ ಒಂಥರ ನಾಚಿಕೆ ಆಗುತ್ತೆ. NX ಕಾರ್ ನಾಗರ್ಬಿ ಅಂದರೆ ಫುಲ್ ಫೇಮಸ್, ಅದು ಗೊತ್ತು ಸರ್, ಹೊಸಬ್ರು ನೋಡ್ತಿರೋರು ಗೊತ್ತಾಗ್ಬೇಕು, ಎಲ್ಲರಿಗೂ ಗೊತ್ತು. ಕಣ್ಣು ಬಿಚ್ಚಿದ್ರೆ ನಮ್ಮ NX ನಿಮ್ಗೆ ಕಾಣುತ್ತೆ. ಆ ಥರ ಅಡ್ರೆಸ್ ನಮ್ಮದು ನಾಗರಬಾವಿ ಸರ್ಕಲಲ್ಲಿ ಸರ್ವಿಸ್ ರೋಡ್ನಲ್ಲಿ ಬಂದರೆ ಎಂಪೈರ್ ಹೋಟೆಲ್ ಇದೆ, ಸ್ವಲ್ಪ ಡೌನ್ ಬಂದರೆ ಪೆಟ್ರೋಲ್ ಬಂಕ್ ಇದೆ, ಪೆಟ್ರೋಲ್ ಬಂಕ್ ಡೌನ್ ಬಂದರೆ ಪೈಂಟ್ ಅಂಗಡಿ, ಫಸ್ಟ್ ಲೆಫ್ಟು ಫಸ್ಟ್ ರೈಟು. ಇನ್ನೂ ಅಡ್ರೆಸ್ ಗೊತ್ತಾಗಿಲ್ಲ ನೋಡಿ, ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ, ಇದು ಥ್ರೂಔಟ್ ಇಂಡಿಯಾಗೆ ಫೇಮಸ್ ಇದು. ಹೌದು ಸರ್. ಓಕೆ, ಮಜಾ ಮಾಡಿ.